ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಮಲಾಯಿ ಮೋದಕನ ಮಾಡಿ ತೋರ್ಸಕತ್ತೀನಿ ನೋಡ್ರಿ. ಭಾರಿ ಅಗದಿ ಮಸ್ತ್ ಹಂಗೆ ಸಾಫ್ಟಾಗಿ ಹಾಗೆ ಟೇಸ್ಟಿ ಆದಂಥ ರೆಸಿಪಿ ಅದ. ಸೊ ಈ ಗಣಪತಿ ಹಬ್ಬಕ್ಕೆ ನೀವು ಮಲಾಯಿ ಮೋದಕನ ಮನೆಯಲ್ಲೇ ಮಾಡ್ಕೋಬೋದು ನೋಡ್ರಿ. ಹಂಗೆ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವಾಗ ನಾವು ಮೋದಕ ಯಾವ ರೀತಿ ಮಾಡೋದು ಮಲಾಯಿದಂತ ತೋರಿಸ್ಕೊಡ್ತೀನಿ. ಸೊ ನಾನು ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿನಲ್ಲಿ ಮನೆಯಲ್ಲಿ ನಾನು ಪನ್ನೀರ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ನೋಡಕತ್ತಿರಲ್ಲ, ಈ ಪನ್ನೀರನ್ನು ನಾನು ಒಂದು 120 ಗ್ರಾಮ್ನಷ್ಟು ಬಂದಿದೆ ನೋಡಿರಿ. ಸೊ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಕತ್ತೀನಿ. ಸ್ವಲ್ಪ ನಾವು ಫ್ರಿಜ್ಜಲ್ಲಿ ಮಾಡಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಚಿಕ್ಕ ಚಿಕ್ಕದಾಗಿ ಪೀಸನ್ನ ಕಟ್ ಮಾಡಿಕೊಂಡು ಒಂದು ಜಾರಿಗೆ ಹಾಕ್ಕೊಳ್ಳಕತ್ತೀನಿ. ಸೊ ಇದು ಪನ್ನೀರನ್ನು ನಾವು ಕಟ್ ಮಾಡಿ ಹಾಕ್ಕೊಂಡು ಆದಮೇಲೆ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ಳಕತ್ತೀನಿ ನೋಡಿರಿ. ಸೊ ಸಕ್ಕರೆ ಹಾಕ್ಕೊಂಡು ಆದಮೇಲೆ ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನು ಹಾಲನ್ನು ಹಾಕ್ಕೊಳ್ಳಕತ್ತೀನಿ. ಹಾಗೆ ನಾನು 1 ಕಪ್ನಷ್ಟು ನಾನು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳಕತ್ತೀನಿ. ಸೊ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಇವಾಗ ಮಲಾಯಿ ರೆಡಿ ಆಗೈತಿ. ಹಂಗೆ ನಾನು ಒಂದು ಬಾಳ್ಗಿನ ಇಟ್ಕೊಂಡು ಬಿಸಿಗೆ ನಾನು ಆದಿಂದಾಗ ಒಂದು ಚಮಚದಷ್ಟು ನಾನು 1.5 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳತ್ತೀನಿ. ಸೊ ತುಪ್ಪ ಕರಗ್ತಿದ್ದಂಗೆ ನಾವೇನು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿರಿ, ಸೊ ಅದನ್ನು ಹಾಕ್ಕೊಳ್ಳಕತ್ತೀನಿ. ಅದಿಷ್ಟು ಹಾಕ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಇದನ್ನು ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸೌಟಿಂದ ಗಂಟಾಗಿಲ್ಲಂಗೆ ಪೂರ್ತಿ ಚೆನ್ನಾಗಿ ಕೈ ಬಿಡಲ್ಲ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಒಂದು ಹದಕ್ಕೆ ಗಟ್ಟಿಯಾಗಿ ಬರಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೆ ಗ್ಯಾಸ್ ಅದು ಏನು ಜೋರು ಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ಜಸ್ಟ್ ಒಂದು 3 ರಿಂದ 4 ನಿಮಿಷ ಮಾಡಿಕೊಂಡ್ರೆ ಅಂದ್ರೆ ಬೇಗ ಗಟ್ಟಿ ಆಗುತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗೆ ನೋಡಿರಿ, ಈ ರೀತಿ ಅಂಟ್ಕೊಳ್ಬಾರ್ದು, ಅದು ತವಕ್ಕೆಲ್ಲ ಅಂಟ್ಕೋಬಾರ್ದು, ಇನ್ನು ಸ್ವಲ್ಪ ಗಟ್ಟಿ ಆಗಲಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಸ್ವಲ್ಪ ಚೆನ್ನಾಗಿ ನಾವು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದು ಪೂರ್ತಿ ಇಷ್ಟು ಗಟ್ಟಿಯಾಗಿ ಬರಬೇಕು ನೋಡಿರಿ. ಇಷ್ಟು ಗಟ್ಟಿಯಾಗಿ ಬರೋವರೆಗೂ ನಾವು ಸ್ವಲ್ಪ ಸೌಟಿಂದ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ಮೇಲ್ಗಡೆ ನಾನು 1-2 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಳಕತ್ತೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಸ್ವಲ್ಪ ಏಲಕ್ಕಿ ಪುಡಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಬೇಕು. ಸೊ ಇವಾಗ ಗಟ್ಟಿ ಹಂಗಾಗೈತೆ ಅಂತ ಗೊತ್ತಾಗ್ತೈತೆ ಅಂದ್ರೆ ಈ ರೀತಿ ಕೈಯಿಂದ ಸ್ವಲ್ಪ ತೊಗೊಂಡು ಹಿಂಗೆ ರೌಂಡ್ ಮಾಡಿಕೊಂಡ್ರೆ ಈ ರೀತಿ ಹಿಂಗೆ ಆಗ್ಬೇಕು ನೋಡಿರಿ. ಸೊ ತೆಳ್ಳಗಿರಬಾರ್ದು. ಸೊ ನೋಡಕತ್ತಿರಲ್ಲ, ಇವಾಗ ಇಷ್ಟು ಗಟ್ಟಿ ಹಂಗೆ ಆಗೈತಿ. ಸೊ ನೋಡಿರಿ, ಇಷ್ಟು ಸಾಫ್ಟ್ ಹಂಗೆ ಕೂಡ ರೆಡಿ ಆಗೈತಿ. ಹಂಗೆ ನಾವು ಇವಾಗ ಮೋದಕನ ಮಾಡೇ ಬಿಡೋಣಂತ. ಸೊ ಇವಾಗ ಮೋದಕ ಮೇಕರ್ನ ತೊಗೊಂಡಿದ್ದೀನಿ, ಮೋದಕ ಮೋಡು. ಸೊ ಇವಾಗ ಏನು ಮಾಡೋಣ ಅಂದರೆ ಅದಕ್ಕೆ ಸ್ವಲ್ಪ ನಾವು ತುಪ್ಪನ ಗ್ರೀಸ್ ಮಾಡಬೇಕಾಗತ್ತೆ. ಸೊ ಅಂದರೆ ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ. ಇವಾಗ ಸ್ವಲ್ಪ ಪಿಸ್ತಾನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಪಿಸ್ತಾನ ಹಾಕ್ಕೊಳ್ಳಕತ್ತೀನಿ. ಪಿಸ್ತಾ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಇವಾಗ ಅದರಲ್ಲಿ ತುಂಬ್ಕೊಳ್ಬೇಕಾಗತ್ತೆ. ಸೊ ನೋಡಕತ್ತಿರಲ್ಲ, ಮಲಾಯಿನ ಈ ರೀತಿ ಚೆನ್ನಾಗಿ ನೀವು ಮಾಡ್ಕೊಂಡಿದ್ದಂಥದ್ದು ಇದರ ಮಧ್ಯದಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕ್ಲೋಸ್ ಮಾಡಿಕೊಂಡು ನೀವು ಮೋದಕನ ಮನೆಯಲ್ಲೇ ಮಾಡ್ಕೋಬೋದು ನೋಡಿರಿ. ಸೊ ಮಲಾಯಿ ಮೋದಕು ಮಕ್ಕಳಿಗಂತೂ ಭಾರಿ ಇಷ್ಟ ಆಗ್ತೈತಿ. ಹಂಗೆ ದೊಡ್ಡೋರಿಂದ ಸಣ್ಣವರವರೆಗೂ ತುಂಬ ಇಷ್ಟ ಆಗುತ್ತೆ. ಹಾಗಿದೆ ನೀವು ಗಣಪತಿ ಹಬ್ಬಕ್ಕೂ ಕೂಡ ನೈವೇದ್ಯಕ್ಕೂ ಕೂಡ ಇಡ್ಬೋದು. ಗಣಪತಿಗೂ ತುಂಬ ಇಷ್ಟ ಆಗುತ್ತೆ ಈ ಮಲಾಯಿ ಮೋದಕ. ಸೊ ನೋಡಕತ್ತಿರಲ್ಲ, ಭಾರಿ ಅಗದಿ ಸಿಂಪಲ್ ರೆಸಿಪಿ ಅದ. ಒಂದು 7 ರಿಂದ 8 ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿರಿ. ಅಷ್ಟು ಬೇಗನೆ ಆಗುತ್ತೆ ಮೋದಕ. ಸೊ ನೋಡಕತ್ತಿರಲ್ಲ, ಎಷ್ಟು ಚೆಂದಾಗ ಬಂದೈತಿ, ಹಂಗೆ ಕ್ಯೂಟಾಗಿ ಅನ್ಸಕತ್ತೈತಿ. ಸೊ ಇದೇ ರೀತಿ ಒಳಗೆ ನಾನು ಎಲ್ಲದ್ರೊಳಗೂ ಹಾಕ್ಕೊಂಡ್ಬಿಟ್ಟು ಹಿಂಗೆ ಮೋದಕನ ಮಾಡಿ ಇಟ್ಕೊಳಕತ್ತೀನಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಪ್ರತಿಯೊಂದರಲ್ಲಿ ಈ ರೀತಿ ಹಿಂಗೆ ತುಂಬ್ಕೊಂಡ್ಬಿಟ್ಟು ಹಿಂಗೆ ಮೋದಕನ ರೆಡಿ ಮಾಡಿ ಇಟ್ಕೋಬೋದು. ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿ ಕೂಡ ಬೇಗನೆ ಮಾಡ್ಕೋಬೋದು. ಈ ಹಬ್ಬದಲ್ಲಿ ಒಂದು 10 ನಿಮಿಷ ಟೈಮ್ ಇದ್ದರೆ ಈ ಮೋದಕನ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿರಿ ಹಬ್ಬದ ಟೈಮಲ್ಲಿ. ಸೊ ನೋಡಕತ್ತಿರಲ್ಲ, ಈ ರೀತಿ ಮಲಾಯಿ ಮೋದಕ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಲಾಸ್ಟಿಗೆ ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಮೇಲ್ಗಡೆ ನಾನು ರೋಸ್ ಪೆಟಲ್ಸ್ನ ಹಾಕ್ಕೊಳ್ಳಕತ್ತೀನಿ. ಸೊ ನೋಡಕತ್ತಿರಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮಧ್ಯೆ ಮಧ್ಯೆ ಅದು ಸ್ವೀಟ್ ರೋಸ್ ಬರ್ತಾ ಇರುತ್ತಲ್ಲ, ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಬಾಯಿಲಿಟ್ಟರೆ ಕರೆ ಹೋಗುತ್ತೋ, ಅಗದಿ ಮಸ್ತ್ ಹಂಗೆ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬಂದೈತಿ. ಹಾಗೆ ಟೇಸ್ಟು ಮಾತ್ರ ಅನ್ನವತ್ತದ ನೋಡಿರಿ. ನೀವು ಈ ಮಲಾಯಿ ಮೋದಕನ ಹಬ್ಬದಿಂದ ಮಾಡ್ಕೋಬೋದು. ಹಾಗೆ ನಿಮ್ಗೆ ಯಾವಾಗ ಬೇಕನ್ಸತ್ತಲ್ಲ, ಸೊ ಆವಾಗ ಕೂಡ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತಾವೆ ನೋಡಿರಿ. ಸೊ ನೋಡಕತ್ತಿರಲ್ಲ, ಎಷ್ಟು ಚಂದ ರೆಡಿ ಆಗ್ಯಾವು, ಹಾಗೆ ಕೂಡ ಎಷ್ಟು ಸಾಫ್ಟಾಗಿ ಬಂದಾವಂತ ತೋರ್ಸಕತ್ತೀನಿ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ಮಲಾಯಿ ಮೋದಕನ ಮನ್ಯಾಗ ಟ್ರೈ ಮಾಡಿರಿ. ಈ ಗಣೇಶ ಹಬ್ಬದಲ್ಲಿ ಮಾಡ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಇರ್ತೈತೆ ನೋಡಿರಿ. ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರ್ಯಾಕೆ ಹೋಗ್ಬಿಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ನಮಸ್ಕಾರ. ಅಲ್ಲಿವರೆಗೂ ಇದನ್ನು ಟ್ರೈ ಮಾಡಿರಿ.